ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿಯ ಆಲ್ಮಡ್ಡಿ ನಾಲೆಯಲ್ಲಿ ಮೊಸಳೆಗಳು ಪ್ರತ್ಯಕ್ಷ. ದಾಂಡೇಲಿ ಹಾಗೂ ಹಳಿಯಾಳ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಆಲ್ಮಡ್ಡಿ ಸಮೀಪದ ನಾಲೆಯೊಂದರಲ್ಲಿ ನಾರಾಯಣ ಮಿಸಾಳೆ ಎಂಬುವರ ಹೋರಿಯನ್ನ ಮೊಸಳೆಗಳು ತಿನ್ನುವ ದೃಶ್ಯ ಇಂದು 26 ಆಗಸ್ಟ್ 2025 ಮಧ್ಯಾಹ್ನ 1 ಗಂಟೆಗೆ ಕಂಡುಬಂದಿದೆ. 3 ದಿನದ ಹಿಂದೆ ಮೇಲು ಹೋದ ಹೋರಿಯು ಮನೆಗೆ ತಿರುಗಿ ಬಂದಿಲ್ಲ ಅಂತ ನಾರಾಯಣ ಮೀಸಾಳಿ ಅವರು ಹುಡುಕುತ್ತಾ ಇದ್ರು. ಮೇಲು ಹೋದ ಹೋರಿಯ ಮೇಲೆ ಮೊಸಳೆಗಳು ಆಕ್ರಮಣ ಮಾಡಿರಬಹುದು ಅಂತ ನಾರಾಯಣ ಮಿಸಾಳಿ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಅಲ್ಲಿನ ಸ್ಥಳೀಯರು ಪದೇ ಪದೇ ಮೊಸಳೆಗಳು ಊರ ಒಳಗೆ ಬರ್ತಾ ಇರುತ್ತೆ. ಸೇತುವೆಯು ಸುರಕ್ಷಿತ ದೃಷ್ಟಿಯಿಂದ ಸರಿಯಾಗಿಲ್ಲ. ಸೇತುವೆ 2 ಬದಿಯಲ್ಲಿ 1.5 ಫೀಟ್ ಅಷ್ಟೇ ಗೋಡೆ ನಿರ್ಮಾಣ ಮಾಡಿದ್ದಾರೆ. ಇದು ಅಪಾಯಕಾರಿ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ಸೇತುವೆ 2 ಬದಿಯಲ್ಲಿ ಎತ್ತರ ಗೋಡೆ ನಿರ್ಮಿಸಬೇಕು ಮತ್ತು ನಮ್ಮ ಸುರಕ್ಷತೆಗೆ ಕ್ರಮ ಕೈಗೊಳ್ಳಬೇಕು. ಬಡ ಹೋರಿ ಮಾಲೀಕರು ಆದ ನಾರಾಯಣ ಮಿಸಾಳೆ ಅವರಿಗೆ ಪರಿಹಾರ ಕೊಡಬೇಕಾಗಿ ಮಾಧ್ಯಮದ ಮುಖಾಂತರ ಕೇಳಿಕೊಂಡಿದ್ದಾರೆ. ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಈ 3 ದಿನದಿಂದ ನಾರಾಯಣ ಮಿಸಾಳೆ ಎಂಬುವರು ತಮ್ಮ ಒಂದು ಆಕಳ ಕರ ಹುಡುಕ್ತಾ ಇದ್ರು, ಸಿಕ್ಕಿರಲಿಲ್ಲಾಗಿತ್ತು. ನಾವೆಲ್ಲರೂ ಈಗ ನೋಡ್ತಾ ಇದ್ದೇವೆ, ಆ ಒಂದು ಆಕಳ ಕರವನ್ನು ಮೊಸಳೆಗಳು ಹರಿದು ತಿಂತಾ ಇರುವಂಥ ದೃಶ್ಯವನ್ನು ತಾವೆಲ್ಲರೂ ನೋಡಿದ್ದೀರಿ. ಅದೇ ರೀತಿಯಾಗಿ ಇದು ಹಳಿಯಾಳ ದಾಂಡೇಲಿ ಮುಖ್ಯ ಹೆದ್ದಾರಿ ಇದೆ. ಇದಕ್ಕೆ ತಾವು ನೋಡ್ತಾ ಇದ್ದೀರಿ ಮೇಡಮ್, ಇಲ್ಲಿ ತೋರಿಸಿ. ಇದಕ್ಕೆ ಈ ಗೋಡೆಯಿಂದ ಕೇವಲ 1.5 ಅಡಿ ಮಾತ್ರ ಬ್ರಿಡ್ಜ್ ಇದೆ, ಹೌದಲ್ರಿ? 1.5 ಅಡಿ ಬ್ರಿಡ್ಜ್ ಇದೆ. ಜನಸಾಮಾನ್ಯರು ತಿರುಗಾಡುವಂಥ ದೊಡ್ಡ ಮುಖ್ಯ ರಸ್ತೆ. ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರ ನಾನು ಸಂಬಂಧಪಟ್ಟಂಥ ಶಾಸಕರು, ಹಿರಿಯ ಅಧಿಕಾರಿಗಳು ಹಾಗೂ ಮೇಲ್ವಿಚಾರಕರು ಎಲ್ಲರಿಗೂ, ಅದೇ ರೀತಿಯಾಗಿ ಸಂಬಂಧಪಟ್ಟಂಥ ಈ ನೀರನ್ನು ಏನು ನದಿಗೆ ಸೇರಿಸ್ತಾ ಇದ್ದಾರೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನವರು, ಅವರೂ ಸಹ ಇದಕ್ಕೆ ಒಂದು ಮುಖರ್ಜಿಯನ್ನು ವಹಿಸಿ ಜನಸಾಮಾನ್ಯರಿಗೆ ಜೀವನಕ್ಕೆ ಅಪಾಯ ಬಾರದಂತೆ ಒಂದು ಈ ಬ್ರಿಡ್ಜಿನ ಸೇತುವೆ ಒಂದು ಏನು ಮೇಲ್ಭಾಗದ ಒಂದು ಕಟ್ಟಡವನ್ನು ಎತ್ತರಿಸಿ ಕಟ್ಟಬೇಕಂತೇಳಿ ಅವ್ರಿಗೆ ನಿಮ್ಮ ಮುಖಾಂತರವಾಗಿ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿಯಾಗಿ ಈ ದಿನ ಏನು ಮೊಸಳೆಗಳು ಆ ದನನ ಹರಿತಿಂದವು, ಅರಣ್ಯ ಇಲಾಖೆಯವರು ಅವ್ರ ಹೆಸರನ್ನು ಸಹಿತ ನಾನು ಹೇಳ್ತೇನೆ. ಅವ್ರ ಹೆಸರು ನಾರಾಯಣ್ ಮಿಸಾಳಿ, ಕೆರವಾಡದವರು. ಅವ್ರಿಗೆ ಒಂದು ಪರಿವಾರವನ್ನು ಸಹ ಕೊಡಬೇಕಂತೇಳಿ ನಮ್ಮ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದಗಳು ಸರ್. ಅದ ಮೊಸಳೆಗಳು ಯಾವಾಗೂ ಹೀಗೆ ಇದೇ ತರ ಬರ್ತಾ ಇರ್ತದೆ ಸರ್? ಇರುತ್ತೆ ಮೇಡಮ್, ಹಮೇಶ ಇರುತ್ತೆ ಮೊಸಳೆ. ಈಗ ಆಕಳ ಹಿಡಿದಿದೆ ಅಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ನೀವು? ಇದು ಅರಣ್ಯ ಇಲಾಖೆ ಸಂಬಂಧಪಟ್ಟದ್ದು. ಯಾಕಂದ್ರೆ ಆಕ್ಚುಲ್ ಅದು ಮೇಯಕ್ಕೆ ಹೋಗಿರ್ಬೋದು, ಇಲ್ಲಿ ಮೊಸಳೆ ಇರುತ್ತೆ. ಅವ್ರು ಯಾವುದೇ ತರ ಬೇಲಿ ಆಗಲಿ ಯಾವುದೇ ಒಂದು ಸುರಕ್ಷಾ ಕ್ರಮ ಇಲ್ಲ ಇಲ್ಲಿ. ಹಾಗಾಗಿ ಇದು ದನ ನಮ್ಮ ಆಕಳ ಹಿಡಿದಿದೆ. ಅದರ ಸಲುವಾಗಿ ಅರಣ್ಯ ಇಲಾಖೆ ಆಗಲಿ ಕರ್ನಾಟಕ ಸರ್ಕಾರದ ಇದು ಮಾಡ್ತಾ ಇದ್ದೇನೆ, ರಿಕ್ವೆಸ್ಟ್ ಮಾಡ್ತೀನಿ, ಅದರ ಪರಿಹಾರ ಏನು ನಮಗೆ ಕೊಡ್ಬೇಕಂತ. ಸರ್ ಇದ್ರ ಬಗ್ಗೆ ನೀವು ಏನು ಅರ್ಜಿ ಕೊಟ್ಟಿಲ್ಲ ಸರ್? ಇದು ಸುರಕ್ಷತೆ ಬಗ್ಗೆ ಇದ್ರ ಬಗ್ಗೆ ಹೊಳಿ ಬಗ್ಗೆ ಕೊಟ್ಟಿದ್ದೇವೆ, ಇದ್ರ ಬಗ್ಗೆ ಏನು ಅರ್ಜಿ ಕೊಟ್ಟಿಲ್ಲ. ಸೊ ಬಟ್ ಅರ್ಜಿ ಕೊಟ್ಟಲಾದ್ರು ಅವ್ರ ಆಕ್ಷನ್ ತಗೋಬೇಕು ಮೇಡಮ್. ನಾವೇನು ಸುರಕ್ಷೆ ನಮ್ಮ ದೃಷ್ಟಿಯಿಂದ ಏನು ಅವ್ರ ದೃಷ್ಟಿಯಿಂದ ಏನು ಮಾಡ್ಬೇಕಂತ ಮೊದಲೇ ಮಾಡ್ಬೇಕು. ಅವರು ಆ ನಂತರ ನಮಗೆ ಕೇಳಬೇಕು ನಾವು ಏನು ಮಾಡ್ಬೇಕಪ್ಪ ಅಂತೇಳಿ. ಅಲ್ಲ ಸರ್, ಇಲ್ಲಿ ಗ್ರಾಮ ಇದೆ ಅಲ್ಲ, ಗ್ರಾಮ ಒಳಗೆ ಬರುವುದಿಲ್ಲ ಸರ್? ಇಷ್ಟೊಂದು ಮೊಸಳೆ ಇದೆ ಇಲ್ಲಿ, 100 ಮೊಸಳೆ ಇದೆ. ಬಂದಿತ್ತು ಮೇಡಮ್, ಇದು ಕೆರೆಯಲ್ಲಿ ಇತ್ತಲ್ಲ ಅವಾಗ ಬಂದಿತ್ತು, ಹೊಡೆದಿತ್ತು ಅವಾಗ ಬಂದಿತ್ತು. ಆ ನಂತರ ಏನು ಆಕ್ಷನ್ ಇಲ್ಲ. ಗ್ರಾಮ ಒಳಗೂ ಬರ್ತಾವ ಮೇಡಮ್, ಬರ್ತಾರ ಮೇಡಮ್, ಗ್ರಾಮ ಒಳಗೆ ಬರ್ತಾವ. ಕೋಗಿಲ್ ಬಂದಿದ್ರಿ, ಬಂದಿದ್ದಲ್ರಿ ಮೇಡಮ್. ಈಗ ಅದ ಆಕಳ ಹಿಡಿದಿದೆ ಸರ್, ಅದ ಆಕಳ ತಮ್ದೇನಾ? ನಮ್ದೇ ಮೇಡಮ್ ಆಕಳ. ಅದಕ್ಕೇನು ಇನ್ಸೂರೆನ್ಸ್? ಈಗ ನಿಮ್ಗೆ ಲಾಸ್ ಸರ್? ಅದು ಲಾಸ್ ಮೇಡಮ್. ಮತ್ತೆ ಆಕ್ಚುಲಿ ಆಕಳ ದೊಡ್ಡದಿತ್ತು, ಚೆನ್ನಾಗಿತ್ತು. ಎಷ್ಟು ಲೀಟರ್ ಹಾಲು ಕೊಡ್ತಾ ಇತ್ತು ಸರ್ ಅದು? ಹೋರಿ ಮೇಡಮ್, ಗಂಡು ಹೋರಿ ಅದು. ಆಕಳ ಅಂದ್ರೆ ಆಕಳ ಅಲ್ಲ, ಗಂಡು ಹೋರಿ ಅದು. ಓಕೆ ಸರ್. ಇಂದು ದಾಂಡೇಲಿ ನಗರದ ಹಾಲ್ಮಡ್ಡಿ ಗ್ರಾಮದಲ್ಲಿ ಹಲವಾರು ಮೊಸಳೆಗಳು ಸೇರಿ ಒಂದು ಹಸುವನ್ನು ಹಿಡಿದು ಅದನ್ನು ಸಾಯಿಸಿ ತಿನ್ನಿಬಿಟ್ಟಿದ್ದಾರೆ. ಇದು ಒಂದು ಅವಘಡವನ್ನು ಹಾಲ್ಮಡ್ಡಿ ಗ್ರಾಮದಲ್ಲಿ ನಡೆದಿದೆ. ನೋಡ್ರಿ, ಇಲ್ಲೇ ಪಕ್ಕದಲ್ಲಿ ನಮ್ದು ಕ್ರೊಕೊಡೈಲ್ ಪಾರ್ಕ್ ಇದ್ರೂ ಸಹ ಇಷ್ಟೆಲ್ಲ ಮೊಸಳೆಗಳು ನಾಡಿರುವ ಹಾಗೂ ಜನ ವಾಸಿಸುವ ಪ್ರದೇಶದಲ್ಲಿ ಬರ್ತಾ ಇದೆ. ಅದೊಂದು ಗಂಭೀರ ವಿಷಯವಾಗಿದೆ. ಸರ್ಕಾರದ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಆಯಿಷಾ ಮುಕಾಶಿ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.